ಕೊಡಗಿನವರು ಕೇಳ್ತಾರೆ, ಕೊಡಕ್ಕಾಗತ್ತಾ? ಮಂಗಳೂರವರು ಕೇಳ್ತಾರೆ. ಈಗ ಚಾಮರಾಜನಗರ ಇಲ್ಲ ಇಲ್ಲಪ್ಪ, ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರ್ಲಿಲ್ಲ, ಅಲ್ಲಿ ಕೊಡಲ್ಲ. ನೀವು ಮೈಸೂರಿನಲ್ಲಿ ಅಲ್ಲ, ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದ್ರಿಂದ ಮೈಸೂರಿಗೆ ದಸರಾಕ್ಕೆ ಬರೋರು ಮತ್ತೆ ಅದರ ಮಹತ್ವ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಬೇಕಾದಂತ ಖರ್ಚುಗಳನ್ನ ಸರ್ಕಾರ ಭರಿಸ್ತದೆ. ಇನ್ನು ಉಳಿದಂತೆ ಮತ್ತೆ PWD ಅವರು ಇದಾರಲ್ಲ, ಎಲ್ಲ PWD ಅವರು ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ, ಸುತ್ತ ಮೈಸೂರಿನ ಸುತ್ತ ಹೋಗ್ತವಲ್ಲ ರಸ್ತೆಗಳು, ಅವೆಲ್ಲನೂ ಕೂಡ ಮೈಸೂರು ಸಿಟಿ ಒಳಗಡೆ ಸುಸ್ಥಿತಿನಲ್ಲಿ ಇರಬೇಕು. ಸುಸ್ಥಿತಿ ಅದು ಇರ್ತಕ್ಕಂಥ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ PWD ಅವರಿಗೆ ಹೇಳಿದ್ದೀನಿ. ಪೊಲೀಸ್ನವರಿಗೆ ಸೂಚನೆಗಳು ಕೊಟ್ಟಿದ್ದೀನಿ. ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು. ಆಮೇಲೆ ಈ ಸಾರಿ ಯಾರಿಂದ ದಸರಾ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ 2ನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಗಾಂಧಿ ಜಯಂತಿಯ ಮಹತ್ವ ಸಾರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಟ್ಯಾಬ್ಲೋಗಳಲ್ಲಿ. ಆಮೇಲೆ ಇನ್ನೊಬ್ರು ಯಾರೋ ಸಲಹೆ ಕೊಟ್ರಲ್ಲ, ಇನ್ನೊಬ್ರು ಯಾರು ಅಲ್ಲ, ಇವಳು ನಮ್ಮ ಹೆಣ್ಮಗಳು ಪುಷ್ಪಾ ಅಮರನಾಥ್ ಅವರು ಹೇಳಿದ್ದಾರೆ, ಇವ್ರನ್ನ ಕರೆಸಿ ಅಂತ, ಮಹಿಳೆ ಕರೆಸಿ ಅಂತ ಹೇಳಿದ್ದಾರೆ. ಈ ಸಾರಿ ಮಹಿಳೆಯರಿಂದ ಉದ್ಘಾಟನೆ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಇಡೀ ಉನ್ನತ ಸಮಿತಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾರು ಆಯ್ಕೆ ಮಾಡಬೇಕು, ಅವತ್ತು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಒಂದು ವಾರದೊಳಗಡೆ ಅಥವಾ 15 ದಿನದೊಳಗಡೆ ವಿಚಾರ ಮಾಡಿ ತಿಳಿಸ್ತೀನಿ ನಿಮಗೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೆಯೋದು. ಇದನ್ನ ಈ ಸಾರಿ ಅದ್ದೂರಿಯಾಗಿ ಮಾಡ್ತೀವಿ. ಮತ್ತೆ ಜನರ ಹಬ್ಬ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಜನರ ಮಹೋತ್ಸವ ಆಗ್ಬೇಕು, ಜನರ ಉತ್ಸವ ಆಗ್ಬೇಕು, ಸರ್ಕಾರದ ಉತ್ಸವ ಆಗ್ಬೇಕು. ಇದು ಜನರ ಉತ್ಸವ, ಸರ್ಕಾರದ ಉತ್ಸವನೂ ಕೂಡ ಸೇರ್ಕೊಂಡಿರ್ತದೆ. ಯಾಕಂದ್ರೆ ಎಲ್ಲ
ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿರ್ತೀವಿ ನಾವು, KEBದು, ಅಗ್ರಿಕಲ್ಚರ್ದು, ಇಂಡಸ್ಟ್ರಿದು, ಮತ್ತೆ ನಮ್ಮ ಕಾರ್ಯಕ್ರಮಗಳು ಇವೆಲ್ಲನೂ ಕೂಡ ಮಾಡಿರ್ತೀವಿ. ಯಾಕಂತಂದ್ರೆ ಹಿಂದೆ ರಾಜರುಗಳು ಆಯುಧ ಪೂಜೆ ಅಂತ ಮಾಡುವಾಗ ಎಲ್ಲ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಿದ್ರು. ಈಗಲೂ ಮಾಡ್ತಾರೆ. ಏನು ದಸರಾದ ಪರಂಪರೆ ಇದೆಯಲ್ಲ, ಅದನ್ನ ಒಳಗೊಂಡಂತೆ ಪರಂಪರೆಯನ್ನ, ಇತಿಹಾಸನ, ಉದ್ದೇಶನ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.